ನೀನ್ ಬರ್ಬಾರ್ದ್ ಬರ, ನೀನ್ ಚಾಪಿ ಸುತ್ಕೊಂಡ್ ಹೋಗ, ನಿನಗ್ ಕರಿ ನಾಗರಾವ್ ಕಡಿಯ, ನೀನ್ ರಾವನ್ ರಪ್ಪನ್ ಕೆಡವ, ನಿನ್ಗೆ ನಿನ್ ಮಕ ನಾಯಿನೇ ಇದೆಲ್ಲ ಕೆಲವೊಂದು ಈ ತರದ್ ಕೆಲವೊಂದು. ಇದು ಟೋಟಲಿ ಫ್ಯಾಮಿಲಿ ಓರಿಯೆಂಟೆಡ್. ನಾನು ನಮ್ ಕತೆ ಅನ್ನೋದಕ್ಕಿಂತ ಅದು ನಿಮ್ ಕತೆ, ನಿಮ್ಮ ಸಬ್ಜೆಕ್ಟ್, ನಿಮ್ಮ ಮನೇಲಿ ನಡೆಯಂತದೇನೆ. ಸೊ ಈ ಸಿನಿಮಾದಲ್ಲಿ ಇರುತ್ತೆ. ನಮಗೆ ಥಿಯೇಟರ್ ನಲ್ಲಿ ಎಲ್ರು ಬರಬೇಕು. ಸೊ ಇವನ್ ಯಾವ್ದೋ ಒಂದು ವರ್ಗಕ್ಕೆ ಅಂತ ಅನ್ಬಾರ್ದು. ಸೊ ಎಲ್ರು ಬರ್ಬೇಕು, ಎಲ್ರು ಸಿನಿಮಾ ನೋಡಬೇಕು. ಸೊ ಆ ರೀತಿ ನಾವು ಸಬ್ಜೆಕ್ಟ್ ಎಲ್ಲ ರೆಡಿ ಮಾಡಿ ಆ ಟ್ರೈಲರ್ ರೆಡಿ ಮಾಡಿ. ಮಗು ಪಾತ್ರ ಇದೆಲ್ಲ ತಾಯಿ ಇಲ್ದೇ ಇರ್ಬೋದು, ಬಟ್ ಮಗು ಪಾತ್ರ ಏನ್ ಮಾಡಿದಾರೆ ಹುಡುಗ, ಅವನ ಜೊತೆ ತುಂಬಾ ಚೆನ್ನಾಗಿ ಜೆಲ್ಲಾಗಿದ್ರು. ಅವ್ರವ್ರನ್ನ ಇದನ್ನ ಕರಿತಿದ್ದ, ಅಮ್ಮ ಅಂತಾನೆ ಕರಿತಿದ್ದ, ಅಮ್ಮ ಅಂತಾನೆ ಕರಿತಿದ್ದ. ಹುಡುಗ ತುಂಬಾ ಕನೆಕ್ಟ್ ಆಗಿದ್ದು ತುಂಬಾ. ಆಕ್ಚುಲಿ ನಮ್ಮ ಫ್ರೆಂಡ್ ಒಬ್ರು ಸಿನಿಮಾ ನೋಡಿದ್ರು. ನನ್ಗೆ ಮದ್ವೆ ಆಗಿಲ್ಲ ಸರ್, ಬಟ್ ಮದ್ವೆ ಆದ್ರೆ ಹೇಗಿರ್ಬೇಕು ಹೆಂಡತಿ ಜೊತೆ, ಮಕ್ಳಿಗೆ ಏನ್ ತಕೊಡ್ಬೇಕು, ಏನ್ ಮಾಡ್ಬೇಕು ಅನ್ನೋದೊಂದು ಕಲ್ತೆ ಅನ್ನೋದು ಫೀಡ್ಬ್ಯಾಕ್ ಕೊಟ್ರು ಅವರು. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ರಿ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ. ವೀಕ್ಷಕರು, ಇದೆ ಏಪ್ರಿಲ್ 2ನೇ ತಾರೀಕಿಗೆ ಒಂದು ಅದ್ಭುತವಾದ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ ನಾನು ಕರುಣಾಕರ ಸೊ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಸಿನಿಮಾದ ಕುರಿತು ಮಾತನಾಡಲಿಕ್ಕೆ ಸಿನಿಮಾ ತಂಡ ಇದೆ. ಸೊ ಅವ್ರನ್ನ ಸ್ವಾಗತ ಮಾಡೋಣ. ಸರ್, 3 ಜನಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಿ? ಏನೋ ಸರ್ ತೆಳ್ಳು ಬೆಳಕ್ ತುಂಬಾ ಚೆನ್ನಾಗಿದ್ದೀವಿ. ಬೆಳಿ ಕಾಣಿಸ್ತಿದೆ. ಸಿನಿಮಾ ರಿಲೀಸ್ ಆಗೋ ತನಕ ಸೋತೋಗಿರ್ತೀವಿ ಸರ್. ಪ್ರೊಡ್ಯೂಸರ್ಗೆ ತುಂಬಾ ಭಯ ಇದೆ ಅನ್ಸಿದೆ ಸರ್. ಹೌದು, ಭಯ ಅಂದ್ರೆ ಅಂತ ಭಯ ಏನಿಲ್ಲ. ಸಿನಿಮಾ ಕಂಟೆಂಟ್ ಮೇಲೆ ನಂಬಿಕೆ ಇದೆ, ಹಂಗಾಗಿ ಭಯ ಏನಿಲ್ಲ. ಆದ್ರೂ ಏನಂದ್ರೆ ಈ ಎಕ್ಸಾಮ್ ಬರ್ದ್ಮೇಲೆ ರಿಸಲ್ಟ್ ವೇಟ್ ಮಾಡ್ತೀವಿ. ರಿಸಲ್ಟ್ಗೋಸ್ಕರ ತುಂಬಾ ಕಾತುರದಿಂದ ಕಾಯ್ತಿರ್ತೀವಿ. ಡೆಫಿನೆಟ್ಲಿ 3 ಜನನು ಎಲ್ಲಾರು ಅಷ್ಟೇ, ಪ್ರತಿ ಸಿನಿಮಾ ಮಾಡೋರು ಅದೊಂದು ಇದ್ದೇ ಇರುತ್ತೆ ನಿರೀಕ್ಷೆ. ಮೇಡಮ್, ಏಪ್ರಿಲ್ 2ನೇ ತಾರೀಕಿಗೆ ಸೊ ಯಾವ ರೀತಿ ಕಾತುರದಿಂದ ಕಾಯ್ತಿದ್ದೀರಿ? ನಾನಂತೂ ಫುಲ್ ನರ್ವಸ್ ಆಗಿದ್ದೀನಿ. ಯಾಕಂದ್ರೆ ಇವಾಗ ಅದೇ ಹೇಳಿದ್ರಲ್ಲ, ಎಕ್ಸಾಮಿನೇಷನ್ ಬರ್ದಾಗಿದೆ, ಟೀಚರ್ ಕೈಲಿ ಕೊಡ್ಬೇಕು, ಜನಗಳು ಯಾವ ರೀತಿ ಮಾರ್ಕ್ಸ್ ಕೊಡ್ತಾರೆ, ಸೊ ಯಾವ ರೀತಿ ಸ್ವಲ್ಪ ನರ್ವಸ್ನೆಸ್ ಇದೆ. ಹಾಗೆ ಈಗಲೂ ಆ ನರ್ವಸ್ನೆಸ್ ಕಾಣಿಸ್ತಿದೆ. ಇವಾಗಿಲ್ಲ, ನಿಮ್ಗಳ ಜೊತೆ ಎಲ್ಲ ಮಾತಾಡ್ಬೇಕಾದ್ರೆ ಇರಲ್ಲ. ನಮಗೆ ಸಿಗೋರೆಲ್ಲ ಒಳ್ಳೊಳ್ಳೆ ಮಾಸ್ಟರ್ ಟೀಚರ್ಸ್ ಆಗ್ಬಿಟ್ರೆ, ಒಳ್ಳೊಳ್ಳೆ ಸ್ಕೋರ್ ಕೊಟ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು. ಸರ್, ಸರ್ ಸಿನಿಮಾದ ಹೆಸರು ತುಂಬಾ ಚೆನ್ನಾಗಿದೆ, ನಾನು ಕರುಣಾಕರ. ಸೊ ಮುಖ್ಯವಾಗಿ ಈ ಟೈಟಲ್ ಬರೋಕೆ ಕಾರಣ ಏನು ಅಂತ? ಟೈಟ್ಲು ಬರೋದಕ್ಕೆ ಆಕ್ಚುಲಿ ತುಂಬಾ ಡಿಸ್ಕಷನ್ಸ್ ಮಾಡಿ ಕ್ರಿಯೇಟ್ ಮಾಡಿ ಯಾಕಂದ್ರೆ ಇತ್ತೀಚಿನ ಸಿನಿಮಾಗಳು ನೋಡ್ತಿದ್ರೆ ಸಿನಿಮಾದ ಶೀರ್ಷಿಕೆಗಳು ತುಂಬಾ ವಿಚಿತ್ರವಾಗಿರುತ್ತೆ. ಸೊ ಹಾಗಾಗಿ ಕೇಳಿದ್ದು. ಇಲ್ಲ ಅದೇನೆ ಟೈಟ್ಲ್ ಇವಾಗ ನೀವು ಹೇಳ್ದಂಗೆನೆ ನಮ್ಮ ಸಿನಿಮಾ ಒಂದು ರಿಜಿಸ್ಟರ್ ಆಗ್ಬೇಕು, ನೋಡೋರ್ಗೆ ಕೇಳೋರಿಗೆ ಒಂದು ಅಟ್ಲೀಸ್ಟ್ ಫೀಲ್ ಚೆನ್ನಾಗಿತ್ತು ಅಂತಾರೆ, ಸೌಂಡಿಂಗ್ ಚೆನ್ನಾಗಿತ್ತು ಅಂತಂದ್ರೆ ತುಂಬಾ ಪ್ಲಸ್ ಪಾಯಿಂಟ್. ಸಿನಿಮಾ ಕಂಟೆಂಟ್ ಎಷ್ಟು ಮುಖ್ಯವಾಗಿರುತ್ತೆ, ಒಂದು ಟೈಟ್ಲ್ ಇಂದ ಹಿಡಿದು ಪ್ರತಿಯೊಂದನ್ನು ಕೂಡ ಅಷ್ಟು ಮುಖ್ಯವಾಗಿರುತ್ತೆ. ಸೊ ಇದ್ರ ಮುಂಚೆ ನಾವು ಬೇರೆ ಟೈಟ್ಲ್ ಇಟ್ಕೊಂಡಿದ್ವಿ. ಸೊ ಒನ್ಸ್ ಅದು ಎಲ್ಲ ಒಂದು ರೌಂಡ್ ಡಿಸ್ಕಷನ್ಸ್ ಆದ್ಮೇಲೆ ಸೊ ಅದು ನಾನು ಕರ್ನಾಟಕರಾಗಿ ಬಂತು. ಸಿನಿಮಾ ಅಂದಾಗ ಗೊತ್ತಲ್ಲ, ಮಗು ಹುಟ್ಬೇಕಾದ್ರೆ ನಾವು ಒಂದು 16 ಹೆಸರುಗಳು ಚೂಸ್ ಮಾಡ್ತೀವಿ, ಬಟ್ ಫೈನಲಿ ಒಂದು ಬೇಕು. ಸೊ ಸಿನಿಮಾ ಅಂತ ಹೇಳಿದಾಗ ನಾವು ಕಂಟೆಂಟ್ ಏನು ಸೂಟ್ ಆಗುತ್ತೆ, ಕ್ಯಾರೆಕ್ಟರ್ ನೇಮ್ ಏನು, ಅದ್ರ ಮೇಲೆ ಡಿಸೈಡ್ ಮಾಡಿ ನಾನು ಕರುಣಾಕರ, ಇದು ಅವನ ಕತೆ. ಸೊ ಅವನು ಜನಗಳು ಹೊರಟಿರೋದು ನಾನು ಕರುಣಾಕರ, ಇದು ನನ್ನ ಕತೆ, ಬನ್ನಿ ನೋಡಿ ಅಂತ ಅಷ್ಟೇ. ಸೊ ಆಕ್ಚುಲಿ ಅದು ನಿಮ್ ಕತೆನೂ ಆಗಿರ್ಬೋದು. ನನಗೆ ಈ ಪೋಸ್ಟರ್ ನೋಡ್ತಿದ್ದಂಗೆ ನನಗೆ 2 ಪ್ರಶ್ನೆ. ನಾನು ಕರುಣಾಕರ ಅಂದ್ರೆ ಇಲ್ಲಿ ನಿಮ್ ಕತೆ ಹೋಗುತ್ತಾ ಅಥವಾ ಮಗ ಇಲ್ಲಿ ಮಗ ಕೂಡ ಒಂದು ಪಾತ್ರ ಕಾಣಿಸುತ್ತೆ, ಏನಂತ ಇಲ್ಲಿ? ಇದು ಟೋಟಲಿ ಫ್ಯಾಮಿಲಿ ಓರಿಯೆಂಟೆಡ್. ನಾನು ನಮ್ ಕತೆ ಅನ್ನೋದಕ್ಕಿಂತ ಅದು ನಿಮ್ ಕತೆ, ನಿಮ್ಮ ಸಬ್ಜೆಕ್ಟ್, ನಿಮ್ಮ ಮನೇಲಿ ನಡೆಯಂತದೇನೆ. ಸೊ ಈ ಸಿನಿಮಾದಲ್ಲಿ ಇರುತ್ತೆ. ಸೊ ಎಲ್ಲೋ ಒಂದ್ ಕಡೆ ಇದು ನೋಡೋರಿಗೆ ಗುಡ್ ಫೀಲ್ ಶುರು ಆಗುತ್ತೆ. ಲೈಕ್ ಇಲ್ಲ, ಇದು ನನ್ಗೆಲ್ಲ ತುಂಬಾ ಹತ್ರ ಅನ್ಸುತ್ತೆ, ತುಂಬಾ ಕನೆಕ್ಟ್ ಆಗ್ತಾ ಇದೆ, ಇದು ನಂದೇ ಸಬ್ಜೆಕ್ಟು, ನನ್ನ ಮಗನೂ ಹೀಗೆ, ನನ್ನ ಹೆಂಡತಿನೂ ಹೀಗೆ, ನನ್ನ ಗಂಡನೂ ಹೀಗೆ. ನಿಮ್ಗೆ ಮದುವೆ ಆಗಿದೆಯಾ? ಇಲ್ಲ, ಆದಷ್ಟು ಬೇಗ ಆಗಿ. ಸೊ ಅಂದ್ರೆ ಆಗಿಲ್ಲ ಅಂದ್ರೆ ನಿಮ್ಮ ಚೈಲ್ಡ್ಹುಡ್ ನಿಮ್ಗೆ ರಿಮೆಂಬರ್ ಆಗುತ್ತೆ. ಸೊ ನೀವು ನಿಮ್ಮ ಫಾದರ್ ಜೊತೆ ಒಡನಾಟ ಹೇಗಿತ್ತು ಅನ್ನೋ ಒಂದು ಫೀಲ್ ಕನೆಕ್ಟ್ ಆಗುತ್ತೆ. ಸೊ ಇವಾಗ ಮಕ್ಳು ಅಂತ ಬಂದಾಗ ಅವ್ರಿಗೆ ಬಡತನ ಅದು ಇದು ಎಲ್ಲ ಅವ್ರಿಗೆ ತಲೆಗೆ ಹೋಗಲ್ಲ. ಏನಾದ್ರು ನೋಡಿದ್ರೆ ನನಗ್ ಬೇಕು ಅನ್ನೋದೊಂದು ಕೂತ್ಬಿಡ್ತಾರೆ. ಮಕ್ಳಂದ್ರೆ ಎಲ್ಲ ಹಾಗೆ. ಸೊ ಅದೊಂದು ಚಿಕ್ಕ ಕಂಟೆಂಟ್ ಇದೆ ಇದರಲ್ಲಿ. ಸೊ ಅಂದ್ರೆ ನಿಮ್ಮ ಬಾಲ್ಯ ಹೇಗಿತ್ತು ಮೇಡಮ್? ಹಾಗಾದ್ರೆ ನೀವು ಒಂದು ವಸ್ತುನ ನೋಡಿದ ಕೂಡಲೇ ನನಗೆ ಇದು ಬೇಕೇ ಬೇಕು ಅಂತ ತುಂಬಾ ಹಠ ಮಾಡ್ತಿದ್ರಾ ಅಂತ? ಇಲ್ಲ, ನಾನ್ ಸ್ವಲ್ಪ ನನ್ ತಮ್ಮ ಹಾಗೆ. ನನ್ ತಮ್ಮ ಅವ್ನ್ ಏನ್ ಕೇಳಿದ್ರು ನಮ್ಮ ಮನೇಲಿ ಕೊಡ್ಸ್ಲೇಬೇಕಿತ್ತು. ಇಲ್ಲಾಂದ್ರೆ ಅವ್ರಿಗೆ ಡೈಲಿ ಊಟ ಮಾಡಕ್ಕೂ ಬಿಡ್ತಿರ್ಲಿಲ್ಲ, ನಿದ್ರೆ ಮಾಡಕ್ಕೂ ಬಿಡ್ತಿರ್ಲಿಲ್ಲ, ಎಲ್ಲೂ ಹೋಗಕ್ಕೂ ಬಿಡ್ತಾ ಇರ್ಲಿಲ್ಲ. ಅಷ್ಟು ಹಠ ಮಾಡ್ತಿದ್ದ. ಅವನ ನೋಡಿ ನೋಡಿ ನಾನ್ ಸರಿ ಹೋಗ್ಬಿಟ್ಟೆ. ಯಾಕಂದ್ರೆ ಅವ್ನ್ ಬಾರಿ ಹೊಡ್ಸ್ಕೊಳ್ತಿದ್ದ. ಕೇಳೋದು ಹೊಡ್ಸ್ಕೊಳ್ಳೋದು, ಕೊಡ್ಸಕ್ಕಾಗತ್ತಾ ಅಂತ ಅಂದ್ರೆ ಆಗಲ್ಲ ಪುಟ್ಟ ಇವಾಗ ಅಂತ ಹೇಳ್ತಾ ಇದ್ರು. ಬಟ್ ಅವನು ದಿನಾ ಹಠ ಮಾಡ್ತಿದ್ದಿದ್ರಿಂದ ಅವನು ಒಂದಿನ ಸರಿ ಹಿಡ್ಕೊಂಡು ಹೊಡ್ದ್ಬಿಡ್ತಿದ್ರು. ಕೇಳಿದ್ರೆ ನನ್ಗೂ ಬೀಳುತ್ತೆ ಅಂತ ಹೇಳಿ ನಾನು ಕೇಳಕ್ ಹೋಗ್ತಿರ್ಲಿಲ್ಲ. ಬಟ್ ನಮ್ಮ ಸಿನಿಮಾದಲ್ಲೂ ಅಷ್ಟೇ ಮೇಡಮ್ ಅವ್ರು ಏನೋ ಜಾಸ್ತಿ ಕೇಳ್ತಾ ಇರ್ಲಿಲ್ಲ.
ಇಲ್ಲ ಆಗಾಗ ಪಾಪ ಒಂದು ಅವೇನ್ ಕೇಳ್ತಾ ಇರ್ಲಿಲ್ಲ ತುಂಬಾ ಅಲ್ಲ ಪ್ರೊಡ್ಯೂಸರ್ ಫ್ರೆಂಡ್ಲಿ ಸಾರಿ ಪ್ರೊಡಕ್ಷನ್ ಫ್ರೆಂಡ್ಲಿ ಏನೋ ಒಂದು ಜ್ಯೂಸ್ ಕೇಳೋರು ಪಾಪ ಅಷ್ಟೇ ಮತ್ತೆ ಅವ್ರಿಗೆ ಏನಂದ್ರೆ ಹೊರಗಡೆ ತಿಂದ್ರೆ ಆಗಲ್ಲ ಐಟಮ್ ಆಗಿರೋದಷ್ಟೇ. ಇಲ್ಲ ಅವ್ರಿಗೆ ಹೊರಗಡೆ ತಿಂದ್ರೆಲ್ಲ ಆಗ್ತಾ ಇರ್ಲಿಲ್ಲ. ಆಗ ಆದಷ್ಟು ಮನೆಯಿಂದ ನಾನು ದೊಡ್ಡ ಪ್ಯಾಕ್ ಮಾಡ್ಕೊಂಡು ಬರೋರು ಎಲ್ಲ ಹಾಗಾಗಿ ನಮ್ಗೆಲ್ಲ ಒಂದ್ ಸ್ವಲ್ಪ ಅದು ಮ್ಯಾನೇಜ್ ಆಯ್ತು, ಉಳಿತು. ಓಕೆ ಸರ್, ಟ್ರೈಲರ್ ಎಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಬೇರೆ ಬೇರೆ ರೀತಿಯ ಕಂಟೆಂಟ್ ಗಳು ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಟ್ರೈಲರ್ ಅಲ್ಲಿ ಏನ್ ಬೇರೆ ತರನೇ ಇರುತ್ತೆ. ಅಂದ್ರೆ ಈ ಟ್ರೈಲರ್ ನೋಡಿದಾಗ ನಮ್ಮ ಕೆಲವೊಂದಷ್ಟು ಸಿನಿಮಾಗಳು ನಾವು ಹಿಂದೆ ನೋಡಿರ್ಬೋದು. ಅಂದ್ರೆ ಯಜಮಾನ ಆಗಿರ್ಬೋದು, ಕೆಲವೊಂದಷ್ಟು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳೆಲ್ಲ ಅದೆಲ್ಲ ನೆನಪಾಯ್ತು ನನಗೆ. ಅಂದ್ರೆ ಈಗಿನ ಕಾಲಘಟ್ಟದಲ್ಲಿ ಜನಗಳು ಯಾವ ರೀತಿ ರಿಸೀವ್ ಮಾಡ್ತಾರೆ ಅಂತ ಅನ್ಕೊಳ್ತೀರಿ ಈ ತರ ಒಂದು ಕಥೆನ? ಇಲ್ಲ, ಈಗ ನೀವೇ ರಿಸೀವ್ ಮಾಡ್ಕೊಂಡಿದೀರ ಅಂತಂದ ಮೇಲೆ ನಿಮ್ಮಿಂದ ನೋಡೋಂತ ಪ್ರೇಕ್ಷಕರು ಕೂಡ ರಿಸೀವ್ ಮಾಡ್ಕೋತಾರೆ. ಸೊ ಆಗ್ಲೇ ಹೇಳಿದ್ನಲ್ಲ, ಅದು ಫ್ಯಾಮಿಲಿ ಕಂಟೆಂಟ್ ಆಗಿರೋದ್ರಿಂದ ಸೊ ನಮಗೆ ಥಿಯೇಟರ್ ನಲ್ಲಿ ಎಲ್ಲರೂ ಬರಬೇಕು. ಸೊ ಇವನ್ ಯಾವ್ದೋ ಒಂದು ವರ್ಗಕ್ಕೆ ಅಂತ ಅನ್ಬಾರ್ದು. ಸೊ ಎಲ್ರೂ ಬರಬೇಕು, ಎಲ್ರೂ ಸಿನಿಮಾ ನೋಡಬೇಕು. ಸೊ ಆ ರೀತಿ ನಾವು ಸಬ್ಜೆಕ್ಟ್ ಎಲ್ಲ ರೆಡಿ ಮಾಡಿ ಆ ಟ್ರೈಲರ್ ರೆಡಿ ಮಾಡ್ಕೊಂಡು, ಅಂದ್ರೆ ಈ ಸಬ್ಜೆಕ್ಟ್ ಮೇಜರ್ ಆಗಿ ಒಂದು ಮಗುವಿನ ಪ್ರೀತಿ ಮತ್ತೆ ಯಾವ್ದು ಮುಗ್ಧತೆ ಮೇಲೆ ಡಿಪೆಂಡ್ ಆಗಿರೋಂಥದ್ದು. ಈಗ ಪ್ರೀವಿಯಸ್ ನೀವು ನೋಡಿರ್ಬೋದು, ಈಗ ಚಾರ್ಲಿ 777 ಬಂದಾಗ ಅದು ಅಂದ್ರೆ ಅಲ್ಲಿ ಒಂದು ಮುಗ್ಧತೆ, ಮಕ್ಕಳು ಅದನ್ನ ಏಕೆ ಇಷ್ಟಪಟ್ರು ಅಂದ್ರೆ ಅದು ಫ್ಯಾಮಿಲಿ ಓರಿಯೆಂಟೆಡ್ ಜೊತೆಗೆ ಮಕ್ಕಳಿಗೆ ಇಷ್ಟ ಆಗುವಂತ ಸಿನಿಮಾ. ಸೊ ಸೇಮ್ ಜಾನರ್ ಇದನ್ನು ಕೂಡ. ಸೊ ನೀವೇ ಗಮನಿಸಿರ್ತೀರಿ, ಮಕ್ಕಳು ಅನ್ನೋದು ಎಲ್ಲರ ಲೈಫಲ್ಲೂ ಒಂದು, ಈಗ ನಾವು ಇವಾಗ ದೊಡ್ಡವರಾಗಿದ್ದೀವಿ, ಬಟ್ ನಾವು ಒಂದು ಟೈಮಲ್ಲಿ ನಾವು ಮಕ್ಕಳೇ. ಸೊ ಇವತ್ತು ನಮ್ಮ ಮಗುನೇ. ಸೊ ಮಕ್ಕಳಿಗೋಸ್ಕರ ತಂದೆ ತಾಯಿ ಅಂತ ಅಲ್ಲ, ಜಗತ್ತೇ ಅಷ್ಟೇ. ಕೆಲವೊಂದು ನೀವು ಗಮನಿಸಿರ್ಬೋದು, ಮಕ್ಕಳದು ಎಲ್ಲೋ ಒಂದ್ ಕಡೆ ಯುದ್ಧ ನಡಿಬೇಕಾರೆ ಮಕ್ಕಳದು ಈಗ ಪ್ರೆಸೆಂಟ್ ಯುದ್ಧ ನಡೀತಾ ಇದೆ, ನೀವು ಗಮನಿಸಿದಿರಿ. ಕೆಲವೊಂದು ಮಕ್ಕಳು ವಿಡಿಯೋಸ್ಗಳು ವೈರಲ್ ಆಗ್ತಾ ಇದೆ, ಯುದ್ಧ ನಿಲ್ಸಿ ಅಂತ. ಅರ್ಲಿಯರ್ ಆಗಿದೆ, ಮಕ್ಕಳು ಈ ತರ ಯುದ್ಧದಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿ ಹೋದಾಗ ಆ ಫೋಟೋಸ್ ನೋಡಿ ಯುದ್ಧ ನಿಲ್ಸಿರುವಂತ ದೇಶಗಳಿದೆ. ಸೊ ಮಕ್ಕಳು ಅನ್ನೋದು ಎಷ್ಟು ಮ್ಯಾಟರ್ ಆಗುತ್ತೆ ಅನ್ನೋದು ಪ್ರತಿಯೊಬ್ಬರ ಲೈಫಲ್ಲಿ ಇದ್ದಿದೆ. ಸೊ ಇದನ್ನ ಸಿನಿಮಾದಲ್ಲಿ ನಾವು ಅದನ್ನ ತೋರಿಸಿದೀವಿ. ನಿಮ್ಮನ್ನ ನೋಡಿದೀವಿ, ಅಂದ್ರೆ ಕೆಲವೊಂದಷ್ಟು ಸೀರಿಯಲ್ಗಳೆಲ್ಲ ನೋಡಿದೀವಿ. ಸೊ ನಮ್ಮ ಕನ್ನಡಿಗರು ನೋಡಿ ನಿಮ್ಮನ್ನ ಮೆಚ್ಕೊಂಡಿದ್ದಾರೆ. ಸೊ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿರ್ಬೋದು ಅಂತ ಕೂಡ ಅದೊಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಸಿನಿಮಾದಲ್ಲಿ ಯಾವ ರೀತಿ ಇರುತ್ತೆ ನಿಮ್ಮ ಪಾತ್ರ, ಹೇಗೆ? ನೀವು ಇಲ್ಲಿವರೆಗೂ ನೋಡಿರೋದೆಲ್ಲ ಅಂದರೆ ಭಾರ್ಗವಿ ಮಾಡೋಕ್ಕೂ ಮುಂಚೆ ನಾನು ಆಲ್ಮೋಸ್ಟ್ ಅಲ್ಲ, ಎಲ್ಲ ಕ್ಯಾರೆಕ್ಟರ್ಸು ನಂದು ಸಾಫ್ಟ್ ನೇಚರ್ಡೇ ಆಗಿತ್ತು. ಆ್ಯಂಡ್ ತುಂಬ ವೈರಲ್ ಆಗಿತ್ತು ಅಂದರೆ ಮಲ್ಲಿ ಕ್ಯಾರೆಕ್ಟರ್, ಅಮೃತಧಾರೆ ಮಲ್ಲಿ. ಆ್ಯಂಡ್ ಅದಾದ ನಂತರ ಒಂದು ಡ್ರಾಸ್ಟಿಕ್ ಚೇಂಜ್ ಅಂತ ಬಂದಿದ್ದು ಭಾರ್ಗವಿ. ಅಲ್ಲಿ ಶೋಷಣೆಗೊಳಗಾಗಿದ್ದೆ, ಈ ಕಡೆ ಅಂದರೆ ಹೆಣ್ಮಕ್ಳಿಗೋಸ್ಕರ ನಿಲ್ಲೋ ಅಂಥ ಕ್ಯಾರೆಕ್ಟ್ರು. ಅದನ್ನ ಮಾಡ್ತಾ ಈಗ ಈ ಕ್ಯಾರೆಕ್ಟರ್ ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಬಂದ್ರೆ, ಈ ಕ್ಯಾರೆಕ್ಟ್ರು ಅದೆರಡಕ್ಕಿಂತ ಫುಲ್ ಡಿಫ್ರೆಂಟ್, ಫುಲ್ ಬಾಯ್ ಬಡ್ಕಿ. ಈ ಹೆಣ್ಮಕ್ಳು ಯಾವ ತರ ಬಾಯಿ ಬಡಿಕೆ ಅಂದ್ರೆ ಹೇಗಿರ್ತಿದ್ರು? ಅವ್ರದೊಂದ್ ಸೀನ್ ಇದೆ, ಬಾಯಿ ಬಡ್ಕಿ ಅಂತ ಕೇಳ್ತಾ ಟ್ರೈಲರ್ ನೋಡಿದ್ರಲ್ಲ, ಹೆಂಡತಿ ಅಂದ್ರೆ ಬಾಯಿ ಬಡ್ಕಿ ಅನ್ನೋಂಗೆ ಎಷ್ಟು ಶುರು ಮಾಡ್ತಾರೆ ಅಂತ ಹೇಳಿ. ಸೊ ಈ ಏನಂದ್ರೆ ಪ್ರಾಪರ್ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಈ ನೀರ್ಗೆ ಏನಾದ್ರು ಹೋದಾಗ ಅಲ್ಲಿ ಜಗಳ ಮಾಡೋವಂಥದ್ದು ಇದೆಲ್ಲ ಚಿಕ್ಕ ಪುಟ್ಟ ನಡೀತಾ ಇರುತ್ತೆ. ಸೊ ಇದು ಸ್ವಲ್ಪ ಆ ಥರನೇ ಬರೋವಂಥದ್ದು. ಈ ಓನರ್ ಆಂಟಿಗೂ ನನಗೂ ಸ್ವಲ್ಪ ಕೋಲ್ಡ್ ವಾರ್ಗಳು ಆಗ್ತಾ ಇರುತ್ತೆ. ಅವ್ರು ಮೊಬೈಲ್ ಕೊಡಲ್ಲ ಅಂತ ನಾನು ಸಾಕಷ್ಟು ಪದಗಳು ಬರುತ್ತೆ. ಒಂದು ಆ ತರದ್ದಾದ್ರೆ ಒಂದು ಪದಗಳು ಈಗ ಹೇಳೋದಾದ್ರೆ, ಸೊ ಬಾಯಿ ಬಡಿಕೆಗೆ ತುಂಬಾ ಸಾರಿ ಕಾಮನ್ ಆಗಿ ಸಾಕಷ್ಟು ಪದಗಳು ಬೈತಾ ಇರ್ತಾರೆ. ಹೇಗ್ ಬೈತೀರಿ ಅಂತ? ಬೈಯೋದ್ರಲ್ಲಿದೆ, ಅದು ಸಿನಿಮಾದಲ್ಲೇ ಇದೆ. ಅಂದ್ರೆ ಅದು ನಾನು ಯೂಸ್ ಮಾಡಲ್ಲ, ಬಟ್ ಸಿನಿಮಾಗೋಸ್ಕರ ಒಂದಷ್ಟು ಕಲ್ತಿದ್ದು ಅದು ಒಂದ್ ಹಾಫ್ ಅನ್ ಅವರ್ ಪ್ರಾಕ್ಟೀಸ್ ಮಾಡಿದ್ದು. ಅದನ್ನ ನೀನ್ ಬರ್ಬಾರ್ದ್ ನೀನ್ ಚಾಪಿ ಸುತ್ಕೊಂಡ್ ಹೋಗ, ನಿನ್ ಕರಿ ನಾಗರಾವ್ ಕಡಿಯ, ನೀನ್ ರಾವನ್ ರಪ್ಪನ್ ಕೆಡವ, ನಿನ್ಗೆ ನಿನ್ ಮಕ್ಕ ನಾಯಿನೇ ಇದೆಲ್ಲ ಕೆಲವೊಂದು ಈ ತರದ್ ಕೆಲವೊಂದು ಮಾತಾಡಿದ್ವಿ. ನೀವು ನಿಜ ಜೀವನದಲ್ಲಿ ಈ ತರ ಬಾಯ್ ಬಡಿಕೆ ಹೀಗೆ ಇರ್ತೀರಿ? ಜೀವನದಲ್ಲಿ ಅಷ್ಟೊಂದು ಮಾತಾಡಲ್ಲ, ತುಂಬಾ ಸೈಲೆಂಟ್. ನೀವೆಲ್ಲ ಕೇಳ್ಬೋದು. ಯಾವ್ದು ನಾನು ಇಲ್ಲಿವರೆಗೂ ವರ್ಕ್ ಮಾಡಿರೋ ಯಾವ ಪ್ರಾಜೆಕ್ಟ್ ಅಲ್ಲಾದ್ರೂ ಕೇಳ್ಬೋದು, ನಾನು ಅಷ್ಟು ಮಾತಾಡ. ನಾವು ಮಾತಾಡ್ಸಿದ್ರೆ ತುಂಬಾ ಹೊತ್ತು ಮಾತಾಡ್ತಾರೆ. ಅಂದ್ರೆ ಒಂಥರ ಆಂಬಿವರ್ಟ್ ಅಂತ ಅನ್ಕೋಬಹುದು. ಮಾತಾಡಿದ್ರೆ ತುಂಬಾ ಮಾತಾಡ್ಬಿಡ್ತೀನಿ, ಏನಪ್ಪ ಇವಳು ಇಷ್ಟು ಮಾತಾಡ್ದಾಳೆ ಅನ್ಸ್ಬಿಡುತ್ತೆ. ಮಾತಾಡಲ್ಲ ಅಂದ್ರೆ ಕಂಪ್ಲೀಟ್ ಸೈಲೆಂಟೇ ಆಗ್ಬಿಡ್ತೇನೆ. ಹಾಗೆ ಈಗ ನೀವು ಮಾತಾಡ್ತಿಲ್ಲ, ಕಂಪ್ಲೀಟ್ ಸೈಲೆಂಟ್ ಅವ್ರದೇ ಲೋಕದಲ್ಲಿ ಇರ್ತಾರೆ. ನೋಡಿದೆ ಸರ್, ಸ್ಟಾರ್ಟಿಂಗ್ ಬಂದಾಗ ಅವ್ರದೇ ಯಾರು ಲೋಕದಲ್ಲಿ ಇದ್ರು. ಏನ್ ಮಾತಾಡ್ಬೇಕು ಇವಾಗ ಅಂದ್ರೆ ಕ್ಯಾಮ್ರಾ ಮುಂದೆ ಬಂದಾಗ ಅದೊಂದ್ ಚಿಕ್ಕ
ಅಂದ್ರೆ ಎಷ್ಟೇ ಕ್ಯಾಮ್ರಾ ಮುಂದೆ ವರ್ಕ್ ಮಾಡಿದ್ರು ಕೂಡ ಬಂದ್ ಕೂತ್ಕೊಂಡಾಗ ಏನ್ ಮಾತಾಡ್ಬೇಕು ಅನ್ನೋದೊಂದು ನರ್ವಸ್ನೆಸ್ ಇರುತ್ತಲ್ಲ, ಹಂಗಾಗಿ ಅದು ಅವ್ರ ಮಾಡ್ತಾರೆ. ಪಾತ್ರಕ್ಕೆ ಪ್ರಿಪೇರ್ ಆಗ್ತಾ ಇರ್ತಾರೆ, ಒಳಗಡೆ ಆಹ್ವಾನ ಮಾಡ್ಕೊಳ್ತಾ ಇರ್ತಾರೆ. ಅದೇ ಮೇಡಮ್, ಧಾರಾವಾಹಿಗೂ ಮತ್ತು ಈ ಒಂದು ದೊಡ್ಡ ಬೆಳ್ಳಿ ಪರದೆಗೆ ಸೊ ವ್ಯತ್ಯಾಸ ಏನ್ ಕಂಡ್ರಿ? ಸೊ ಏನ್ ಡಿಫ್ರೆನ್ಸ್ ಏನಿತ್ತು ಅಂತ? ಸರ್ ತುಂಬಾ ಡಿಫ್ರೆನ್ಸ್ ಇದೆ. ಈ ಸೀರಿಯಲ್ಸ್ ಅಂತ ಬಂದಾಗ ನಾವು ಜನಗಳ ಮನೆಗೆ ದಿನಾ ಹೋಗ್ತಾ ಇರ್ತೀವಿ, ಒಂದು ಎಪಿಸೋಡ್ ನೋಡ್ತಾರೆ, ಅದನ್ನ ಅಲ್ಲಿಗೆ ಮರ್ತು ಹೋಗ್ತಾರೆ. ಆ್ಯಂಡ್ ಇನ್ನೊಂದು ಆ್ಯಕ್ಟಿಂಗ್ ವೈಸ್ ಅಂತ ಬಂದಾಗ ಸೀರಿಯಲ್ಸಲ್ಲಿ ತುಂಬ ಎಕ್ಸ್ಪ್ರೆಷನ್ ಎಕ್ಸಾಜುರೇಟ್ ಮಾಡಿ ನಾವು ಮಾಡಬೇಕಾಗುತ್ತೆ. ಒಂದು ಶಾಕ್ ಏನಾದ್ರು ಕೊಡಬೇಕು ಅಂತ ಆದರೆ ಸಿನಿಮಾದಲ್ಲಿ ಒಂದು ಚಿಕ್ಕದಾಗಿ ನಾವು ಎಕ್ಸ್ಪ್ರೆಷನ್ ಕೊಟ್ಟರು ಅದು ಹೈಲೈಟ್ ಆಗುತ್ತೆ. ಬಟ್ ಚಿಕ್ಕ ಸ್ಕ್ರೀನ್ ಅಂತ ಬಂದಾಗ ತುಂಬ ಜಾಸ್ತಿ ಕೊಡಬೇಕಾಗುತ್ತೆ ಆ್ಯಂಡ್ ಅವರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ಸಿನಿಮಾ ಅಂತ ಬಂದಾಗ ಅದು 100 ವರ್ಷ 200 ವರ್ಷಗಳ ಕಾಲ ಇರೋವಂಥದ್ದು. ಅದನ್ನು ಯಾರೋ ಒಬ್ರು ಒಂದು ಎಪಿಸೋಡ್ ನೋಡಿ ಮರ್ತು ಹೋದ್ರು ಅಂತ ಹೇಳೋಕ್ಕಾಗಲ್ಲ. ಆ ಒಂದು ಕಂಟೆಂಟ್ ತುಂಬ ಚೆನ್ನಾಗಿತ್ತು ಅಂತ ಬಂದಾಗ ಅದನ್ನು ಜನ ತಾನು ಇರೋವರೆಗೂ ಅದನ್ನು ನೆನ್ಪಿಟ್ಕೊಳ್ತಾರೆ. ಸೊ ನನಗೆ ಸಿನಿಮಾ ಅಂದರೆ ಸ್ವಲ್ಪ ಇಷ್ಟ, ಸ್ವಲ್ಪ ಅಲ್ಲ ಸ್ವಲ್ಪ ಇಷ್ಟ. ಯಾರು ತಾನೇ ಇಷ್ಟ ಇಲ್ಲ ಸಿನಿಮಾ ಅಂದ್ರೆ? ಯಾರು ತಾನೇ ಎಲ್ರಿಗೂ ಇಷ್ಟ. ಒಳ್ಳೆ ಸಿನಿಮಾ ಇರ್ಬೇಕು. ಹೌದು, ಕಂಟೆಂಟ್ ಇರಬೇಕು ಸಿನಿಮಾದಲ್ಲಿ. ಈಗ ಹಳೆ ಸಿನಿಮಾಗಳೇ ನೀವು ತಗೊಳ್ಳಿ, ರಾಜ್ಕುಮಾರ್ ಸರ್ ಅವ್ರದ್ದು, ವಿಷ್ಣುವರ್ಧನ್ ಸರ್ ಅವ್ರದ್ದು, ಇವ್ರದ್ದೆಲ್ಲ ಒಂದು ಕಂಟೆಂಟ್ ಇಟ್ಕೊಂಡೇನೆ ಅವ್ರು ಮಾಡ್ತಾ ಇದ್ದಿದ್ದು. ಈ ಒಂದು ಸಿನಿಮಾಯಿಂದ ಸಮಾಜಕ್ಕೆ ನಾವೇನೋ ಒಂದು ಇದನ್ನ ಮೆಸೇಜ್ ಕೊಡಬೇಕು ಅಂತ ಹೇಳಿನೇ ಅವ್ರು ಮಾಡ್ತಾ ಇದ್ದಿದ್ದು. ಸೊ ನಮ್ದು ಕೂಡ ಅದೇ ಥರ ಬರುತ್ತೆ. ಸೊ ನಾವು ಇವಾಗಿನ ಜನ್ರೇಷನ್ನಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂದರೆ, ತಂದೆ ತಾಯಿಗಳು ತಮ್ಮ ಕನಸುಗಳನ್ನು ಬದಿಗಿಟ್ಬಿಟ್ಟು ತನ್ನ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ, ಅವ್ರ ಕನಸುಗಳು ಏನಿರುತ್ತೆ ಅದನ್ನು ಈಡೇರಿಸ್ಕೊಳಕ್ಕಾಗದೆ ಎಷ್ಟು ಕಷ್ಟಪಡ್ತಿರ್ತಾರೆ. ದಿನ ಅವರು ಅಂದರೆ ಆ ಕನಸನ್ನು ದಿನ ಅವ್ರು ನೆನೆಸ್ಕೊಳ್ತಾನೆ ಇರ್ತಾರೆ, ಬಟ್ ಅದನ್ನು ಯಾವುದನ್ನು ಅವ್ರು ಮಾಡೋಕ್ಕಾಗಲ್ಲ ಇಡೀ ಜೀವನದಲ್ಲಿ. ಇಡೀ ಜನ್ಮನೇ ಅವ್ರ ಮಕ್ಕಳಿಗೋಸ್ಕರ ಇಟ್ಬಿಟ್ಟಿರ್ತಾರೆ. ಸೊ ಈ ತಂದೆ ತಾಯಿಯ ಒಂದು ವ್ಯಾಲ್ಯೂಸ್ ಆಗಿರ್ಬೋದು, ತಂದೆಯ ವ್ಯಾಲ್ಯೂಸ್ ಆಗಿರ್ಬೋದು, ತಾಯಿ ವ್ಯಾಲ್ಯೂಸ್ ಆಗಿರ್ಬೋದು, ಮಕ್ಕಳನ್ನು ಹೇಗೆ ನೋಡ್ಕೋಬೇಕು ಅನ್ನೋದು ಕೂಡ ಇದೆ ಇದರಲ್ಲಿ. ಆ್ಯಂಡ್ ಗಂಡ ಹೆಂಡತಿ ಸಂಬಂಧ, ಅವರ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಪ್ರತಿಯೊಂದು ಡೀಟೇಲ್ ಆಗಿ ನಾವು ಈ ಸಿನಿಮಾದಲ್ಲಿ ತೋರಿಸಿದ್ದೇವೆ. ಸೊ ಜನರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಈ ಕಥೆನ ಮೇಡಮ್ ಒಪ್ಕೊಳ್ಳಿಕ್ಕೆ ಮೈನ್ ಕಾರಣ ಏನಂದ್ರೆ, ಕತೆ ತುಂಬಾ ಚೆನ್ನಾಗಿದೆ ಅಂತನಾ ಅಥವಾ? ಇಲ್ಲ, ಸ್ಟಾರ್ಟಿಂಗು ನಾನು ಇಲ್ಲ ಹೀರಾ ಚೆನ್ನಾಗಿದ್ದಾರೆ ಅಂತ. ಅಂದ್ರೆ ಒಂದ್ ಮಗ ಇರ್ತಾನೆ ನಿಮ್ಗೆ ಅಂತ ಹೇಳಿದ್ರು. ನಾನು ಇವಾಗ್ಲೇ ನನ್ಗೊಬ್ಬ ಮಗ ಇಟ್ಬಿಟ್ರೆ ಹೆಂಗಪ್ಪ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಯೋಚನೆ ಮಾಡಿದೆ. ಆಮೇಲೆ ಕಂಪ್ಲೀಟ್ ಸ್ಟೋರಿ ಹೇಳಿದ್ರು. ಸೊ ನಾನು ಕೂಡ ನಾನು ಜಾಸ್ತಿ ಎಕ್ಸ್ಪೋಸ್ ಇದೆಲ್ಲ ನಾನು ಒಪ್ಕೊಳಕ್ ಹೋಗಲ್ಲ. ನನಗೆ ಈ ಅಂದರೆ ಹಳ್ಳಿ ಥರದ ಕ್ಯಾರೆಕ್ಟರ್ಸ್ಗಳು ಆ್ಯಂಡ್ ಈ ಥರ ಏನಾದರೂ ಕಲಿಸ್ಬೇಕು, ಏನೋ ಒಂದು ಮಾಡೋದಕ್ಕಿಂತ ಏನೋ ಒಂದು ಜನರಿಗೆ ಮೆಸೇಜ್ ಕೊಡಬೇಕು, ಆ ಥರದ್ದು ಯಾವುದಾದ್ರು ಸ್ಟೋರಿನ ನಾನು ಹುಡುಕ್ತಾ ಇದ್ದೆ. ಅಟ್ ದ ಸೇಮ್ ಟೈಮ್ ನನಗೆ ಈ ಒಂದು ಟೀಮ್ ಸಿಕ್ತು. ಸೊ ಅಂದ್ಕೊಂಡು ಹಾಗೆ ಒಂದು ಪಾತ್ರನೋ ಅಥವಾ ಒಂದು ಕಥೆನೋ ಸಿಕ್ಕಾಗ ಅದರಲ್ಲಿ ಕೆಲವೊಂದು ನಮಗೆ ಅಂದರೆ ಆಗಲ್ಲ ಬೇಕಿತ್ತಾ ಅಂದರೆ ಮಗು ಇರೋದು ನನಗೆ ಅಷ್ಟು ಇದು ಅನಿಸ್ಲಿಲ್ಲ ಸ್ಟಾರ್ಟಿಂಗಲ್ಲಿ. ಆ ಥರ ಇದ್ರೂ ಓಕೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡೆ. ನೀವು ಹೇಳಂಗಿಲ್ಲ ಮೇಡಮ್, ನೀವು ಹೇಳಂಗಿಲ್ಲ. ಲೀಲಾವತಿ ಅವರು ರಾಜ್ಕುಮಾರ್ ಅವ್ರಿಗೆ ತಾಯಿ ಪತ್ರ ಮಾಡಿದ್ದಾರೆ, ಹೀರೋಯಿನ್ ಮಾಡಿದ್ದಾರೆ, ತಾಯಿ ಪತ್ರನೂ ಮಾಡಿದ್ದಾರೆ ಅಲ್ಲ. ಅದಕ್ಕೆ ಬಹಳ ಎಕ್ಸಾಂಪಲ್ ಕೊಟ್ವಿ ನಾವು. ಹೆಂಗೆ ನೋಡಿ ಈ ಸಿನಿಮಾದಲ್ಲಿ ಇವರು ಕೂಡ ಮಗು ಇದೆ, ಬಟ್ ಅವ್ರು ಹೀರೋಯಿನ್ ಅದನ್ನೇ ಹೇಳಿ ಕನ್ವಿನ್ಸ್ ಮಾಡಿದ್ವಿ. ಮೇಡಮ್ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂದ್ರೆ, ಒಂದು ಮಗು ಪಾತ್ರ, ಮಗು ಈ ಕಡೆ ಗಂಡ, ಇದೆಲ್ಲ ಯಾವ ರೀತಿ ನಿಮ್ಗೆ ಕಷ್ಟ ಆಗ್ಲಿಲ್ವಾ ಅಂತ? ಅಯ್ಯೋ ಸರ್, ಇದೇನ್ ರಿಯಲ್ ಲೈಫ್ ಇಲ್ಲ ಸರ್. ಅಂದ್ರೆ ರಿಯಲ್ ಲೈಫ್ ಅಂದ್ರೆ ಬೇರೆ ತರ ಅನುಭವಗಳಿರುತ್ತೆ. ನಾನು ಎಕ್ಸ್ಪೀರಿಯನ್ಸ್ ಇದೆ. ನಾನು ಸ್ಕ್ರಿಪ್ಟ್ ಮೊದಲೇ ತಗೊಂಡಿದ್ದೆ. ಸೊ ನನಗೆ ಇದು ಹಿಂಗಿಂಗೆ ಬರುತ್ತೆ, ಹಿಂಗಿಂಗೆ ಮಾಡ್ಬೋದು ಅಂತ ನನ್ನ ಇಮ್ಯಾಜಿನೇಷನ್ ಹೇಗಿತ್ತು ಅದ್ರ ತಕ್ಕಂಗೆನೆ ಹೋಯ್ತು ಎಲ್ಲ. ಇದು ಹಿಂಗಿಂಗೆ ಬರ್ಬೋದು ಅಂತ ನಾನು ಏನೇನು ಅನ್ಕೊಂಡಿದ್ನೋ ಅದ್ರ ತಕ್ಕ ಹಾಗೆ ಹೋಯ್ತು. ಸೊ ನನಗೆ ಅಷ್ಟೊಂದೇನು ಕಷ್ಟ ಅನ್ಸ್ಲಿಲ್ಲ. ಇಲ್ಲಿ ಇನ್ನೊಂದು ನಾನು ಹೇಳ್ಬೇಕು, ಇವ್ರದ್ದು ಮಗು ಪಾತ್ರ ಇದೆಲ್ಲ ತಾಯಿ ಇಲ್ದೇ ಇರ್ಬೋದು, ಬಟ್ ಮಗು ಪಾತ್ರ ಏನ್ ಮಾಡಿದ್ದಾರೆ ಹುಡುಗ, ಅವನ ಜೊತೆ ತುಂಬಾ ಚೆನ್ನಾಗಿ ಜೆಲ್ ಆಗಿದ್ರು.
ಅವ್ರವ್ರನ್ನ ಇದನ್ನ ಕರಿತಿದ್ದ ಅಮ್ಮ ಅಂತಾನೆ ಕರಿತಿದ್ದ, ಅಮ್ಮ ಅಂತಾನೆ ಕರಿತಿದ್ದ ಹುಡುಗ. ತುಂಬಾ ಕನೆಕ್ಟ್ ಆಗ್ಬಿಟ್ಟಿದ್ದ. ಕನೆಕ್ಟ್ ಆಗಿದ್ದು ತುಂಬಾ. ಅಂದ್ರೆ ಅದು ಈಗ ಎಷ್ಟು ವರ್ಷ ಇತ್ತು ಮಗುಗೆ ಅದು ಏನಿಲ್ಲ, 1.5 ವರ್ಷ ಹಿಂದೆ ಇರೋದು ಅಷ್ಟೇ. ಮಕ್ಕಳು ಬೇಗ ಬೆಳಿತಾರೆ, ಸೊ ಫಾಸ್ಟ್ ಬೆಳೆದಿದ್ದಾರೆ, ಕಾಂಪ್ಲೇಂಟ್ ಕುಡ್ದಿರ್ಬೇಕು. ಅವನು ಡೈಲಿ ಅವ್ನ್ಗೆ ಏನಾದ್ರು ಒಂದ್ ಚಾಕ್ಲೇಟ್ ತಗೊಂಡ್ರೆ ನನಗೊಂದ್ ತಗೊಂತಿದ್ದ. ನನ್ಗೆ ಅಮ್ಮನ ಹತ್ರ ಹೋಗ್ಬೇಕು, ಅಮ್ಮನ ಇವ್ರು ಯಾರು, ರಾಧಾ ಅಮ್ಮ, ಮಮತಾ ಅಮ್ಮ ಅಂತಿದ್ದ. ಸೊ ಇದು ಸಿನಿಮಾದಲ್ಲಿ ನನ್ನ ಹೆಸರು ಮಮತಾ ಅಂತ. ಬಾರೋ ನೀನ್ ಯಾರ್ ತರ, ನಾನು ಕರೆದ್ಬಿಟ್ಟು ನೀನ್ ಯಾರ್ ತರನೋ, ನಿಮ್ ಅಪ್ಪನ್ ತರ ಆಗ್ತೀಯಾ ಇಲ್ಲ ನನ್ ತರ ಆಗ್ತೀಯಾ, ಅಮ್ಮ ನಾನ್ ನಿಮ್ ತರ ಆಗ್ತೀನಿ. ಅಷ್ಟು ಇನ್ವಾಲ್ವ್ಮೆಂಟ್ ಆಗುತ್ತೆ. ಸೊ ಬ್ರಿಲಿಯಂಟ್, ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಅಂದ್ರೆ ಇವರು ಅವನ ಜೊತೆ ಅಷ್ಟೇ. ಈಗ ಮಕ್ಕಳು ಇಲ್ಲದೆ ಇನ್ನು ಮದುವೆ ಆಗಿಲ್ದೇ ಇರ್ಬೋದು, ಅಂದ್ರೆ ಅಡ್ವಾನ್ಸ್ ಆಗಿ ಟ್ರೈನಿಂಗ್ ಕೊಟ್ಟಿದ್ದೇವೆ. ಆಗಿಲ್ಲ ಸರ್. ಅವನ್ಗೆ ಸೀನಲ್ಲಿ ಭಾರಿ ಅಂದ್ರೆ ಮಕ್ಳು ಅಂತ ಬಂದಾಗ ತುಂಬಾ ಲೇಟ್ ನೈಟ್ ಎಲ್ಲ ಶೂಟ್ ಮಾಡ್ಬೇಕಾದ್ರೆ ತುಂಬಾ ಹಿಂಸೆ ಪಡ್ತಾರೆ. ಅವನ್ಗಂತೂ ಹಾಡೆಲ್ಲ ಹಾಡಿ ಮಲಗೋ ಅಂತೆ. ಯಾವ ರೀತಿ ಹಾರಾಡ್ತಿದ್ರಿ ಮೇಡಮ್? ತುಂಬಾ ಇಲ್ಲ, ಅದೆಲ್ಲ ಚೆನ್ನಾಗಿದೆ. ಒಳ್ಳೆ ಬಿಹೈಂಡ್ ದಿ ಸೀನ್ಸ್ ಡೆಫಿನೆಟ್ಲಿ ಯಾವ ರೀತಿ ಅಂತ ಅಲ್ಲ, ಒಂದು ಸೀನ್ ಇತ್ತು, ಅದ್ರಲ್ಲೇನು ಇವ್ರದ್ದು ವಾಯ್ಸ್ ಬರಲ್ಲ, ಮ್ಯೂಟ್ ಇತ್ತು, ಬಟ್ ತುಂಬಾ ಚೆನ್ನಾಗಿ ಆಡಿದ್ರು. ಯಾವ್ದೋ ಇದಲ್ಲ ಮೇಡಮ್, ಸುದೀಪ್ ಸರ್ದು ಶ್ರೀಕೃಷ್ಣ ಯಾವ್ದೋ ಒಂದ್ ಸಾಂಗ್ ಇದ್ದಲ್ಲ, ಸ್ವಾತಿ ಮುತ್ತದ್ದು ಒಂದ್ ಸಾಂಗ್ ಆಡಿ ಎಲ್ಲ ಮಲಗಿಸಿದ್ರು ಅವನನ್ನ ರಿಯಲ್ ಆಗಿ. ನಂಗೆ ಮಲ್ಕೊಂಡ್ಬಿಟ್ಟಿದ್ದ ಸೊ ಆ ತರದೆಲ್ಲ ನೋಡಿದ್ವಿ ನಾವು. ಐ ಥಿಂಕ್ ಒಳ್ಳೆ ತಾಯಿ ಆಗ್ತಾರೆ ಮುಂದಕ್ಕೆ. ಆಕ್ಚುಲಿ ಇಲ್ಲ, ಈ ಸಿನಿಮಾ ನೋಡಿದ್ರೆ ಒಳ್ಳೆ ತಾಯಿ ಅಂದ್ರೆ ಸಿನಿಮಾ ನೋಡಿ ಹೇಳ್ತಿರೋದ್ ನಾವು, ಸಿನಿಮಾದಲ್ಲಿ ಆ ತರ ಫೀಲ್ ಇದೆ ಅದು. ಆಕ್ಚುಲಿ ಈಗ ಅವನೇ ಈಗ ಬಂದ್ ಈಗ ನಾವೊಂದು 50-60 ದಿವಸ ಶೂಟ್ ಮಾಡಿರ್ತೀವಿ, ಅವನೇ ಅಷ್ಟ್ ಕನೆಕ್ಟ್ ಆಗಿದ್ದಾನೆ ಅಂತಂದ್ರೆ ನನಗೂ ಏನೋ ತರ್ತಿರ್ಲಿಲ್ಲ, ಇವ್ರಿಗೇನೆ ಎಲ್ಲ ನನಗೆ ಒಟಾಗಿ ಶುರು ಆಗೋದು, ನನಗೇನೋ ತರಲಿಲ್ಲ ಅಂತ ಹೇಳಿ. ಸೊ ಅಷ್ಟು ಕನೆಕ್ಟ್ ಆಗ್ಬಿಟ್ಟು ಅವನು. ಕನೆಕ್ಷನ್ಸ್ ಇವತ್ತು ಸಿನಿಮಾ ಏನು ನೋಡ್ತಾ ಇದ್ದೀವಿ. ಆಕ್ಚುಲಿ ನಮ್ಮ ಫ್ರೆಂಡ್ ಒಬ್ರು ಸಿನಿಮಾ ನೋಡಿದ್ರು, ನನ್ಗೆ ಮದ್ವೆ ಆಗಿಲ್ಲ ಸರ್, ಬಟ್ ಮದ್ವೆ ಆದ್ರೆ ಹೇಗಿರ್ಬೇಕು ಹೆಂಡತಿ ಜೊತೆ, ಮಕ್ಳಿಗೆ ಏನ್ ತಕೊಡ್ಬೇಕು ಏನ್ ಮಾಡ್ಬೇಕು ಅನ್ನೋದೊಂದು ಕಲ್ತೆ ಅನ್ನೋದು ಫೀಡ್ಬ್ಯಾಕ್ ಕೊಟ್ರು ಅವರು. ಸರ್, ಈ ಕತೆ ಮಾಡಿ ಸಿನಿಮಾ ಕತೆ ಮಾಡ್ಲಿಕ್ಕೆ ಇನ್ಸ್ಪೈರ್ ಏನು ಅಂತ, ಯಾಕೆ ಈ ಕತೆ ಇದ್ ಮಾಡಿದ್ರಿ? ಸೊ ಇನ್ಸ್ಪೈರ್ ಕತೆ ಮಾಡ್ಲಿಕ್ಕೆ ಏನು ಅಂತಂದ್ರೆ, ಲೈಕ್ ನಂದು ಲಾಕ್ಡೌನ್ ಟೈಮಲ್ಲಿ ಪ್ರೀವಿಯಸ್ ಒಂದು ಮೂವಿ ಆಗಿತ್ತು ಪಾರ್ಟ್ 100 ಅಂತ ಹೇಳಿ. ಸೊ ಲಾಕ್ಡೌನ್ ಇನ್ನೆಲ್ಲ ಸಿನಿಮಾ ದುಡ್ಡೆಲ್ಲ ಹಾಕಿ ನಾವು ಲಾಕ್ ಆಗಿದ್ವಿ. ಸೊ ಆ ಟೈಮಲ್ಲಿ ಏನಾಯ್ತು, ಎಲ್ಲೋ ಒಂದು ಥಾಟು ಶುರು ಆಯ್ತು ನನಗೆ. ಮಕ್ಕಳು ಇರ್ತಾರೆ ಮನೆಯಲ್ಲಿ, ಅದು ಇದು ಏನನ್ನಾದ್ರು ಕೇಳ್ತಾ ಇರ್ತಾರೆ. ಅಂದ್ರೆ ಆ ಲಾಕ್ಡೌನ್ ಟೈಮಲ್ಲಿ ಈಗ ದುಡ್ಡಿಲ್ಲ, ಲಾಕ್ ಆಗಿದ್ದೀವಿ, ಮಕ್ಳು ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇರ್ತವೆ. ಸೊ ಅದು ಬೇಕು ಇದು ಬೇಕು ಅನ್ನೋದೆಲ್ಲೋ ಒಂದ್ ಕಡೆ ನಾನು ಒಂದಷ್ಟು ನೋಡಿದೆ. ಸೊ ಅವಾಗ ಅದು ತಾಟು ಇದಾವೆ. ಸೊ ಆ ತಾಟ ಅಲ್ಲಿಂದ ಪ್ರೋಸೆಸ್ ಆಯ್ತು, ಅಲ್ಲಿಂದ ಶುರು ಆಗಿದ್ದನ್ನ ಇದು ಹೌದಲ್ವಾ ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ರೆಡಿ ಮಾಡ್ಕೊಂಡ್ಮೇಲೆ ಒಂದ್ಸಲ ಎಲ್ಲ ಡಿಸ್ಕಷನ್ಸ್ ಮಾಡಿದೆ. ಸೊ ಅವ್ರು ಅವಾಗ ಇಲ್ಲ ಇದು ನಂದು ನನ್ನ ಫಾದರ್ದೆಲ್ಲೋ ಒಂದ್ ಕಡೆ ಕನೆಕ್ಟ್ ಆಗ್ತಾ ಇರುತ್ತೆ, ಅವ್ರದ್ದು ಸಬ್ಜೆಕ್ಟ್ ಹೇಳಿದ್ರು. ಸೊ ಅದೇನಾಗುತ್ತೆ, ಅವಾಗ ಎಲ್ರೂ ಮನೇಲೂ ಇದೆಲ್ಲೋ ಒಂದ್ ಕಡೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿ ಅವಾಗ ಅದು ಕಾರ್ಯರೂಪಕ್ಕೆ ತಗೊಳಕ್ ಶುರು ಮಾಡಿದ್ವಿ.